ನಿಮ್ಮ ಸಾಬ್ ಶಾಣಗೌಡ ಅವ್ರೆ ಆಮೇಲೆ ಶರಣಗೌಡ ಅವ್ರು ಗುರ್ಮಿಟ್ ಕಾಲೇಜ್ ಹತ್ರ ಬರುತ್ತಲ್ಲ ಶಾಣಗೌಡ. ಓಕೆ ಬರ್ತಾರಾ ಈ ಕಡೆ? ಎಲ್ಲಿ ಬರ್ತಾರೆ ಯಾವ ಬಂದಿರ್ತಿಲ್ಲ. ಹಾಂ ಯಾವತ್ತೂ ಬಂದಿಲ್ಲ? ಬರ್ತಾರೆ ಯಾವ ಏನಾಗಿತ್ತು ಹೇಳಿದ್ರೆ ಬರ್ತಾರೆ. ಅಲ್ಲ ಅಲ್ಲಿ ಎಷ್ಟು ಫುಲ್ ರೋಡ್ ಹಾಳಾಗಿದ್ದಲ್ಲ ಕೇಳಿಲ್ಲ ಯಾರು? ಅಲ್ಲಿ ಏನಲ್ಲ ಹಾಳಾಗ ಅರೆ ಬಾಪ್ರೆ. ಹಾಂ ಏನು ತೆಗ್ಗಡಿತಾಗ ಒಂದು ದಾರಿ ನಾಡಿ ಬರೋದು ಗಾಡಿಗಳು. ಮತ್ತು ಅದು ಬಿಟ್ಟರೆ ಏನೇನು ಸಮಸ್ಯೆ ಇರುತ್ತೆ ನಿಮ್ಮ ಊರಲ್ಲಿ? ಏನು ಮಾಡ್ಯಪ್ಪ ಅವ್ರಿಗೆ ಗೊತ್ತು. ನಮ್ಮ ಮೂರು ಮೆಂಬರ್ಗಳು ಅವ್ರವ್ರ ಅಲ್ಲ ಮೆಂಬರ್ ಅಲ್ಲ, ನೀವು ಓಟ್ ಹಾಕಿರಿ ನೀವು ಅಲ್ವಾ? ನೀವು ಕೇಳಿ ಓಟ್ ನಾವು ಹಾಕಿ ಓಟ್ ಮತ್ತೆ ಕೇಳಬೇಕಲ್ಲ. ಈಗ ಹೆಂಗಂತಾರೆ ಗೊತ್ತಾ, ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮಲ್ಲಿ ಜನ ಯಾದಗಿರಿ ಜನ ಹೆಂಗಿದಾರೆ ಅಂದ್ರೆ 500 ರೂಪಾಯಿ ಕೊಟ್ಟರು ಓಟ್ ಹಾಕ್ಬಿಡ್ತಾರೆ. ಹಂಗೆ ಹಾಕಿ ಹೋಗುತ್ತೆ. ಹಂಗೆ ಹಾಕಿ ಇಲ್ಲ ನಿಮ್ಗೆ ಏನೇನು ಕೊಟ್ಟಿರ ಅವರು? ಸಿಸಿ ಕೊಟ್ಟರೆ ಒಂದು ಸಿಸಿ 500 ಸಿಸಿ ಹಾಕಿ ಆ ಕಡೆ ಆ ಕೇಳಿಗೆ ಹಾಕಿರ್ಬೇಕು. ಆದ್ರೆ ನೀರೆಲ್ಲ ಸಿಕ್ಕದ ನಿಮ್ಗೆ? ನೀರು ಪ್ರಾಬ್ಲಮ್ ಇದೆಯಾ? ಇಲ್ಲ ನೀರು ಚಲೋ ಅಲ್ಲ. ಓಟ್ ಹಾಕೋದು ನೀವು ಕೇಳ್ಬೇಕಲ್ಲ. ರೋಡ್ ಚಲೋ ಇಲ್ಲ ರೀ, ಶಾಲೆಗಳ ಮಕ್ಕಳು ಹೋಗಿ ಎಷ್ಟು ತೊಂದರೆ ಆಗ್ತದೆ ಅಲ್ಲಿ ಎಲ್ಲ ಓಟ್ ನೋಡ್ರಿ. ಆ ಕಡೆ ಅವ್ರಿಗೆ ಗೊತ್ತು ಸಾಲಿ ಹೋಗ್ತಾರ ಬರ್ತಾನೆ. ಅಲ್ಲ ಅವ್ರಿಗೆ ಗೊತ್ತಿಲ್ಲ. ಅವ್ರು ನೋಡಿ ನೀವೇ ಓಟ್ ಹಾಕಿ ಗೆಲ್ಸಿರೋದು. ನಾವೇ ಓಟ್ ಹಾಕಿ ಗೆಲ್ಸಿವಿ. ಇಲ್ಲಿ ರಾಮಸಾಬ್ರಿಂದ ರೂಟ್ ಬರೋದ್ರಿಂದ ಕೆರಿಬೇಲಿ ರೋಡ್ ಕೆಟ್ಟದ. ಮತ್ತೆ ಇಲ್ಲಿ ಯಾದಗಿರಿ ರೋಡ್ ಕೆಟ್ಟದ. ಇಲ್ಲಿ ಕಿಲಿನ ನಮ್ಮೂರಿಂದ ಗೇಟ್ಗೆ ಹೋಗ್ತದ, ಅಲ್ಲಿ ಕೆಟ್ಟದ. ನಿಮ್ಮ ಊರಲ್ಲಿ ಬಾತ್ರೂಮ್ಗಳು ಮಾಡಿಲ್ಲ? ಇಲ್ಲ, ಯಾರು ಮಾಡಿಲ್ಲ. ಮಾಡಿಸ್ಕೊಂಡಿರ್ಬೇಕಲ್ಲ ನಿಮ್ಮ ಮನೆಯಲ್ಲಿ. ಅವಾಗ ಆಗ ನಾವು ಎಕರೆ ಕೆಟ್ಟೋದು ಎಲ್ಲವು. ಇನ್ನು ಏನೇನು ಆಗ್ಬೇಕು ನಿಮ್ಮ ಊರಲ್ಲಿ? ಆಗ್ಬೇಕು, ಎಲ್ಲ ಆಗ್ಬೇಕ್ರಿ. ಏನು ಆಗ್ತಾರೆ ಎಲ್ಲ ಇರ್ಬೇಕು. ಎಲ್ಲ ಅಂದ್ರೆ ಏನೇನು ಆಗ್ಬೇಕು? ಬಾತ್ರೂಮ್ಗಳು ಮಾಡ್ಬೇಕು, ಏನೋ ಕೆಲಸಗಳು ಮಾಡ್ಬೇಕು. ಮಾಡಾರ ಅವ್ರು ಯಾಕೆ ಬಾತ್ರೂಮ್ ಅಲ್ಲಿ ಮಾಡ್ತಾರೆ? ಸರ್ಕಾರ ನಿಮ್ಗೂ ಕೊಡ್ತಾರಲ್ಲ ದುಡ್ಡು. ನಮ್ಗೆ ದುಡ್ಡನ್ನ ಕೊಡಿಲ್ಲ. ನಮ್ಮ ಮಾಡಿದ್ರಿ ಮಾಡಿದ್ರೆ